ಟೆರರಿಸಂ ಹೇಗೆ ಕಥೆನ ಹೆಣೆದು ಅದರಲ್ಲಿ ನಮ್ಮ 14 ಜನ ಹೀರೋಗಳು ಮಕ್ಕಳಿಗೋಸ್ಕರ ಬಂದು ಆಕ್ಟ್ ಮಾಡಿರೋದು ಇದೇ ಮೊದಲು ಇದೇ ಕೊನೆ. ಇನ್ಯಾರು ಸೇರಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ, ಆದ್ರಿಂದ ಒಂದು ಪ್ರಯತ್ನ ಜನ ನೀವು ನೋಡಿ ಹೇಳ್ಬೇಕು. ನಾವು ಯಾವತ್ತೂ ಬರೀ ಪ್ರಯತ್ನ ಅಷ್ಟೇ, ಫಲ ನೀವು ಕೊಡೋದು ನಾವಲ್ಲ. ಮೊದಲನೇದಾಗಿ ಈ ರೀತಿಯ ಒಂದು ಚಿತ್ರ ಮಾಡೋದೇ ಒಂದು ಸಾಹಸ, ಒಂದು ಸವಾಲಿದು. ಯಾಕಂದ್ರೆ ಇವತ್ತಿನ ಈ ಆಧುನಿಕ ಯುಗದಲ್ಲಿ ಚಿತ್ರರಂಗದ ಒಂದು ಲೋಕನೇ ಬೇರೆ. ಇವತ್ತು ನೋಡಿದ ಸಿನಿಮಾ ಒಂದು ಇನ್ನೊಂದು ವಿಷಯವನ್ನ, ಸಂದೇಶವನ್ನ ಕೊಡುವಂತಹ ಶ್ರೇಷ್ಠ ಪ್ರಯತ್ನ ಮಾಡಿದಂತಹ ಬಾಬು ಸಿಂಗ್ ಅವರಿಗೆ ನಾನು ಸಾವಿರ 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 ಪ್ರಣಾಮಗಳನ್ನ ಹೇಳ್ತಾ ಇದ್ದೀನಿ. ನಾವು ಕೂಡ ಈ ಚಿತ್ರದ ಮೂಲಕ ಬರೇ ಮನರಂಜನೆ ಅಲ್ಲ, ಇದೊಂದು ಪಾಠ, ಇದೊಂದು ಮಾರ್ಗದರ್ಶನ, ಇದೊಂದು ನಮಗೆ ದಿಕ್ಕು ತೋರಿಸ್ತಾ ಇದೆ. ನಾವೇನ್ ಮಾಡಬೇಕಾಗಿದೆ ಅನ್ನೋದು ಬಹಳ ಮುಖ್ಯವಾಗಿ ಇವತ್ತು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇವತ್ತಿನ ಯುವಕರಿಗೆ ಬೇಕಾದಂತಹ ಕೆಲವೊಂದು ಹಾಡುಗಳು, ಕೆಲವೊಂದು ನೃತ್ಯಗಳನ್ನ ತಗೊಂಡಿದ್ದಾರೆ, ಬೇಕಾಗತ್ತೆ, ಅವಶ್ಯಕತೆ ಇದೆ. ಅದರ ಜೊತೆಗೆ ದೇಶದಲ್ಲಿ, ಜಗತ್ತಿನಲ್ಲಿ ಟೆರರಿಸಂ, ಭಯೋತ್ಪಾದನೆ ಅನ್ನುವಂಥದ್ದನ್ನ ಬೇರೆ ಬೇರೆ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಬಹಳ ಸೂಕ್ಷ್ಮವಾಗಿ ಗಮನಿಸಿದರ ಆ ಸಂದೇಶಗಳು ಅಲ್ಲಲ್ಲೇ ಅವರು ಬಿಡ್ತಾ ಬಂದಿದ್ದು ಬಹಳ ಉತ್ತಮವಾಗಿದೆ. ಮತ್ತು ಈಗಾಗಲೇ ಹೇಳಿದಂಗೆ ಎಲ್ಲ ಪ್ರಸಿದ್ಧ ಚಿತ್ರ ನಟರನ್ನ ಒಟ್ಟಿಗೆ ಸೇರಿಸಿ ಒಂದು ಉತ್ತಮವಾದಂತಹ ಹಾಡನ್ನ ಜೋಡಿಸಿ ಇವತ್ತು ತೋರಿಸಿದಂಥದ್ದು ಅದು ಕೂಡ ಬಹಳ ಉತ್ತಮವಾಗಿದೆ. ಸೊ ಟೋಟಲ್ ಹೇಳೋದಾದ್ರೆ ದೇಶದ ಉಳಿವಿಗೋಸ್ಕರ ನಮ್ಮ ಪಾತ್ರ ಏನು ಅಂತನ್ನೋದು ಪ್ರತಿಯೊಬ್ಬರು ಯೋಚನೆ ಮಾಡುವಂತಹ ಚಿತ್ರ ಇದಾಗಿದೆ ಅಂತನ್ನುವಂಥದ್ದು ಹೇಳ್ತೇನೆ. ಭಾರತ್ ಮಾತಾ ಕಿ ಜೈ. ಇವತ್ತಿನ ದಿನ ಬೆಂಗಳೂರಿಗೆ ಬಂದು ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ, ಕಥೆ ಬಹಳ ಅತ್ಯಂತ ಉತ್ತಮವಾದಂಥ ಒಂದು ಸಂದೇಶವನ್ನ ಇಡೀ ರಾಜ್ಯಕ್ಕೆ, ಭಯೋತ್ಪಾದನೆಯ ಕೇಂದ್ರಿತವಾದಂಥ ದೇಶಭಕ್ತಿ ಇದು ಹೇಗಿರಬೇಕು, ಅವಶ್ಯಕತೆ ಇವತ್ತಿಂದು ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು 2 ದೇಶದ ಸಂಬಂಧಪಟ್ಟ ಹೇಳೋದಾದರೆ, ಒಂದು ಇಸ್ರೇಲ್, ಇನ್ನೊಂದು ಜಪಾನ್. ನಮ್ಮ ದೇಶದ ಜೊತೆನೇ ಅವು 2 ಕೂಡ ಸ್ವಾತಂತ್ರ್ಯ ಸಿಕ್ಕಿದಾವೆ. ಆದರೆ ಇವತ್ತು 2 ದೇಶ ಇಡೀ ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಮತ್ತು ಶಕ್ತಿದಾಯಕ ದೇಶ ಅಂತ ಅಂದ್ಕೊಂಡಿದ್ದಾವೆ. ಅದಕ್ಕೆ ಕಾರಣ ದೇಶಭಕ್ತಿ. ಸೊ ಆ ದೇಶಭಕ್ತಿ ನಮ್ಮ ದೇಶದಲ್ಲೂ ಬಹಳ ಅವಶ್ಯಕತೆ ಇದೆ ಅಂತನ್ನೋದಕ್ಕೆ ಇವತ್ತು ರಕ್ತ ಕಾಶ್ಮೀರ್ ಈ ಚಿತ್ರ ಪ್ರತಿಯೊಬ್ಬರೂ ನೋಡಬೇಕು. ಮನೆಯವರು ಕೂಡ, ಮಕ್ಕಳು ಕೂಡ ಆ ಸಾಹಸವನ್ನು ಹೇಗೆ ಮಾಡಬೇಕು, ಮಕ್ಕಳಲ್ಲಿ ದೇಶಭಕ್ತಿಯನ್ನು ಮೂಡಿಸುವಂಥ ಪ್ರಕ್ರಿಯೆ ಇದರಲ್ಲಿ ಬಹಳ ಉತ್ತಮವಾಗಿ ತೋರಿಸಿದ್ದಾರೆ. ಕಾಶ್ಮೀರದ ದೃಶ್ಯವನ್ನು ನೋಡ್ಬೋದು ನಾವು. ಅತ್ಯಂತ ಸ್ವರ್ಗ ರೂಪಿಯಾದಂತಹ ಕಾಶ್ಮೀರವನ್ನು ಈ ಚಿತ್ರದಲ್ಲಿ ನೋಡ್ಬೋದು. ಹಾಗಾಗಿ ರಾಜೇಂದ್ರ ಬಾಬು ಸಿಂಗ್ ಅವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ದೇಶದ ಬಗ್ಗೆ ಅಭಿಮಾನ, ಸ್ವಾಭಿಮಾನ ಮೂಡಿಸಿ ನಮ್ಮ ದೇಶ ಉಳಿಸುವಂತಹ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಸೊ ಈ ಚಿತ್ರ ಎಲ್ಲರೂ ನೋಡಬೇಕು. ಇದೇ ತಿಂಗಳು ಬಿಡುಗಡೆ ಆಗತ್ತೆ. ಸೊ ಚಿತ್ರ ಮಂದಿರದಲ್ಲಿ ಪ್ರತಿಯೊಬ್ಬರೂ ಕೂಡ ಮಕ್ಕಳ ಸಹಿತ, ಕುಟುಂಬ ಸಹಿತ ಬಂದು ನೋಡಬೇಕು ಅಂತನ್ನುವಂಥದ್ದು ಶ್ರೀರಾಮ ಸೇನೆ ಸಂಘಟನೆಯ ರಾಷ್ಟ್ರೀಯ ಅಧ್ಯಕ್ಷನಾದಂಥ ಪ್ರಮೋದ್ ಮುತಾಲಿಕ್ ತಮಗೆಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. ಸ್ಟಾರ್ಟ್ ಮಾಡ್ರಿ. ಉಪಕಾರದಿಂದ, ಅಲ್ಲಾ ದಯದಿಂದ ನಮ್ಮ ಆಟೋ ಬಟ್ಲೆ
ಸರ್ ಬರ್ತಾರೆ ಅದು ಟೆಸ್ಟ್ ಮೊದಲು ಅವರು ಪಾಸ್ ಸ್ಟಾರ್ಟ್ ಮಾಡಿದ್ರಿ. ನಮಸ್ತೆ. ನಿಂತ್ಕೊಳ್ಳಿ. ಬನ್ನಿ ಸರ್ ನೀವು ದೊಡ್ಡವರು ನಿಮ್ಮ ಕಾಲ ನಾವು ಬ್ಲೆಸ್ ನಮಗೆ ಬೇಕಷ್ಟೇ. ದೇವರೇನೋ ಸರಿ ಆಯ್ತಾ? ಸರಿಯಾಗಿದೆ, ಚೂರು ಬ್ಯಾಲೆನ್ಸ್ ಹೌದಾ? ಸ್ವಲ್ಪ ಬೆಟರ್ ಈಗ. ಮೂವ್ ಬೆಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬನ್ನಿ. ವೆರಿ ಗುಡ್ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದೇ ಹೇಳ್ತಲ್ಲ ಫಸ್ಟ್ ಪಾರ್ಟ್ ಹೆಂಗಿತ್ತು, ಸ್ವಲ್ಪ ಸೆಕೆಂಡ್ ಹೌ ಇಟ್ ವಾಸ್. ಈಗ ನಾನು ಜಮ್ಮುಗೆ ಹೋಗಿ ಬಂದಿದ್ದೆ ಅಂದ್ರೆ ಜೀವ ಕೈಯಲ್ಲಿತ್ತು. ಟೈಮ್ ಆರ್ಮಿ ವಾಸ್ ಫುಲ್ ಕಂಟ್ರೋಲ್. ಹೌದು. ಸೊ ಹಾಗಾಗಿ ನಾವು ಸೇಫ್ ಆಗಿ ಈ ಕಡೆ ಬಂದ್ವಿ. ಯಾವ ಮೂಮೆಂಟ್ ಏನಾಗ್ತದೆ ಅಂತ ಹೇಳೋದು. ಹೌದೌದು. ಒಬ್ಬರು ಬರ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಆರ್ಮಿ ರೂಲ್ ಇತ್ತಲ್ಲ, ಆಗ ಈಗ ಬಾಂಬು ಎಲ್ಲ ರೀತಿಯ ಟೆರರಿಸಮ್ ನಡೀತಾ ಇದೆ. ಈಗ ಲವ್ ಜಿಹಾದ್ ನಡೀತಾ ಇದೆ, ಲ್ಯಾಂಡ್ ಜಿಹಾದ್ ನಡೀತಾ ಇದೆ. ಈಗ ಅನೇಕ ಜನಸಂಖ್ಯೆಯನ್ನು ಬೆಳೆಸ್ಕೊಂಡು ಕಂಪ್ಲೀಟ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಸೊ ಭಯಾನಕ ಇದೆ. ಹಲ್ಗಾಮ್ ಹೋಗಿದ್ದೆ, ಸೇಮ್ ಪ್ಲೇಸ್ ಇನ್ಸಿಡೆಂಟ್ ಆಗಿತ್ತು. ಆಗ ಆರ್ಮಿ ಒಂದು ತಪ್ಪಿಗೆ ಸ್ವಲ್ಪ, ಬಿಕಾಸ್ ಕೊಡಗಿನವರೆಲ್ಲ ಆರ್ಮಿದು ಲಿಂಕ್ ಪ್ಲೇಸ್ ಇದೆ. ಸೊ ವಿ ಆರ್ ಲಕ್ಲಿ ಟ್ರಾವೆಲ್ ವಿತ್ ಆರ್ಮಿ ಆಫೀಸರ್. ಸೊ ಆ ಧೈರ್ಯ ಇತ್ತು. ಈಗ ಮತ್ತೆ ಅವರು ಸ್ವಾತಂತ್ರ್ಯ ಕೊಡ್ತಾರೆ ಮತ್ತೆ ಎಸ್ ಬರ್ತೀವಿ. ನಮಸ್ತೆ. ಥ್ಯಾಂಕ್ ಯು.